ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೈಲಿ ರೂಟೀನ್ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡೋಣ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ನಾನು 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದು ಹಾಫ್ ಆನ್ ಅವರ್ ವಾಕ್ ಮುಗಿಸ್ಕೊಂಡು ಬಂದು ಆಚೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಫಸ್ಟ್ ಬರೋದೇ ನಾನು ಅಡುಗೆ ಮನೆಗೆ ಬಂದು ರಾತ್ರಿಯೇ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿರ್ತೀನಿ. ಅದಕ್ಕೆ ಬೆಳಗ್ಗೆ ಎದ್ದು ಬಿಸಿನೀರು ಕಾಸ್ಕೊಂಡು ಕುಡಿತೀನಿ. ಸೈಮಲ್ಟೇನಿಯಸ್ಲಿ ಏನಾದರೂ ಕೆಲಸಗಳಿದ್ದರೆ ಅಡುಗೆ ಮನೆಯಲ್ಲಿ ಇಲ್ಲ ವೆಜಿಟೇಬಲ್ಸ್ ಆರ್ಗನೈಸ್ ಮಾಡೋದು, ಇಲ್ಲ ತಿಂಡಿಗೇನು ರೆಡಿ ಮಾಡ್ಕೊಬೇಕು, ಇಲ್ಲ ಫ್ರೂಟ್ಸ್ ಆಗಲಿ, ಇಲ್ಲ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಆಗಲಿ ಏನಾದರೂ ಆರ್ಗನೈಸ್ ಮಾಡ್ಕೊಬೇಕಂದ್ರೆ ಹಾಗೆ ನೀರು ಬಿಸಿ ಮಾಡ್ಕೊತಾ ಇಲ್ಲ ಕಾಫಿ ಮಾಡ್ಕೊತಾ ಹಂಗೆ ಮಾಡ್ಕೊತೀನಿ ನಾನು. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟ ಆದರೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಅದೇ ಥರ ವೀಡಿಯೋಸ್ ಮಾಡ್ತೀನಿ ನಾನು. ಯಾವಾಗಲೂ ಅಷ್ಟೇ ನೀರು ಕುಡಿತಾ ಆಗಲಿ ಕಾಫಿ ಕುಡಿತಾ ಆಗಲಿ ಆಚೆ ಬಂದು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಪಕ್ಷಿ ಸೌಂಡ್ಸು ಇಲ್ಲ ಅಂತ ನವಿಲು ಬರ್ತಾ ಇರುತ್ತೆ ಮನೆ ಹತ್ರ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಅದು ನೋಡ್ತಾ ನನ್ನ ಮೀ ಟೈಮ್ ಅನ್ನೋದನ್ನ ತುಂಬ ಎಂಜಾಯ್ ಮಾಡ್ತೀನಿ ನಾನು. ನನಗೆ ಅಂತಲೇ ಒಂದು ಹಾಫ್ ಆನ್ ಅವರ್ ಬೆಳಿಗ್ಗೆ ಹೊತ್ತು ಎತ್ತಿಟ್ಕೋತೀನಿ ನಾನು. ಹಿಂಗೆ ಇಲ್ಲಾಂದರೆ ಪ್ಲ್ಯಾಂಟ್ಸಿಗೆ ನೀರು ಹಾಕೋದು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಹಂಗೆ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಬಾಳೆ ಗಿಡಗಳಿದ್ದಾವೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಮನೆ ಎದುರುಗಡೆ ಇರೋದೊಂದು ಬಾಳೆ ಗಿಡದಲ್ಲಿ ಬಾಳೆಗೊನೆ ಬಿಟ್ಟಿತ್ತು. ಸೊ ಕಟ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ ಬೆಳಿಗ್ಗೆನೇ. ಸಖತ್ತು ರಿಫ್ರೆಶಿಂಗ್ ಅನಿಸುತ್ತೆ. ನಮ್ಮ ಮನೆ ಹತ್ರ ಫುಲ್ಲು ನ್ಯಾಚುರಲಾಗಿ. ಆ್ಯಂಡ್ ಏನು ಗೊತ್ತಾ, ನಾವು ಬೆಳೆದಿರೋ ಗಿಡದಲ್ಲಿ ನಾವು ತಿನ್ನೋದೇ ಒಂದು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಯಾವ ಕೆಮಿಕಲ್ಸ್ ಇಲ್ಲದೆ, ಯಾವ ಸ್ಪ್ರೇ ಇಲ್ಲದೆ ಆರಾಮ್ಸೆ ನ್ಯಾಚುರಲಾಗಿ ಹಣ್ಣು, ಹಣ್ಣಾಗಲಿ ಇಲ್ಲ ಅಂತಂದರೆ ಬಾಳೆಹಣ್ಣಾಗಲಿ ಯೂಶ್ವಲಿ ನಾವು ಸಿಕ್ಕಾಪಟ್ಟೆ ಇಲ್ಲಿ ಹೊಲದಲ್ಲಿ ಬೆಳ್ಕೊಂಡೇ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ.
ಯೂಶ್ವಲಿ ನಾನು ಬೆಳಗ್ಗೆನೇ ಎಲ್ಲ ತಿಂಡಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಸರಿ. ಆ್ಯಂಡ್ ತಿಂಡಿ ಕೂಡ ಆಗಿತ್ತು. ಸೊ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೆ. ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನನಗೆ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಓಪನ್ ಮಾಡಿ ನೋಡಿದ್ರೆ ಪಾಪದ ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು ಕ್ರಾಕ್ಸ್ದು. ಚೆನ್ನಾಗಿ ಅನಿಸ್ತು, ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ಬೆಲ್ಟ್ ಯೂಸ್ ಮಾಡ್ತಾಯಿದ್ಲು ಮುಂಚೆ, ಇದರಲ್ಲಿ ಅವಳ ಸೈಜ್ ಇರಲಿಲ್ಲ. ಸೊ ಈ ಥರ ತರಿಸಿದ್ದೀನಿ ಇವಾಗ, ಚೆನ್ನಾಗಿದೆ. ತಿಂಡಿ ಮತ್ತು ನಾನು ಅಡುಗೆ ಎಲ್ಲ ಒಂದೇ ಸರಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಮುಗಿಸ್ಕೊಂಡ್ಮೇಲೆ ನಾನು ಕಿಚನ್ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆಯೇ ಕಬೋರ್ಡ್ಸ್ ಕೂಡ ಕ್ಲೀನ್ ಮಾಡ್ಕೊತೀನಿ. ಸೊ ದಟ್ ನನಗೆ ಹಬ್ದಲ್ಲಾಗಲಿ ಇಂಥರಲ್ಲಾಗಲಿ ಏನೂ ಸ್ಟ್ರೈನ್ ಅನಿಸಲ್ಲ, ನನಗೆ ಹೆವಿ ಕೆಲಸ ಆಗೋಲ್ಲ ಆವಾಗ. ಹಂಗೆ ಅದನ್ನು ಕ್ಲೀನ್ ಮಾಡ್ಕೊತಾನೆ. ಕಿಚನಲ್ಲಿರೋ ಪಾಟ್ಸ್ ಎಲ್ಲನೂ, ಪಾಟ್ಸ್ ಹತ್ರ ಇರೋ ಸ್ಲ್ಯಾಬ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ಸಖತ್ ಧೂಳು ಕೂತಿರುತ್ತೆ ಅದ್ರ ಮೇಲೆ, ಡೈಲಿ ಕಿಟಕಿ ತೆಗ್ದಿರ್ತೀವಲ್ವ ನಾವು. ಸೊ ಧೂಳು ಕೂತಿರುತ್ತೆ. ಹಾಗೆ ಅಲ್ಲಿರೋದು ಎಲ್ಲ ಸ್ಲ್ಯಾಬ್ ನೀಟಾಗಿ ಕ್ಲೀನ್ ಮಾಡಿ ಆ ಪಾಟ್ಸಿಗೆ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ಹಾಕಲ್ಲ, ಅದು ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವ, ಹಾಳಾಗೋಗ್ಬಿಡುತ್ತೆ. ಅದು ವೀಕ್ಲಿ ಟ್ವೈಸ್ ಅಷ್ಟೇ ಹಾಕೋದು, ಡೈಲಿ ಕೂಡ ಹಾಕಲ್ಲ. ಹಾಗೆ ಮನೇಲಿ ಯಾಕೋ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲನೂ ಸ್ವಲ್ಪ ಹಾಳಾಗೋಗಿದೆ. ಸೊ ಚೇಂಜ್ ಮಾಡೋಣ ಅಂತೇಳಿ ಮೇಲಿರೋ ಪ್ಲ್ಯಾಂಟ್ಸ್ನೆಲ್ಲ ಎತ್ಕೊಂಬರ್ತಾಯಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಎಳ್ನೀರು ಕುಡಿಯೋಣ ಅಂತೇಳಿ ನಾನೇ ಕೆಚ್ಕೊಂಡು ಕುಡಿತಾಯಿದ್ದೆ. ಯೂಶ್ವಲಿ ಇತ್ತೀಚೆಗೆ ಬಿಸಿಲಿರೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮತ್ತು ಮಧ್ಯಾಹ್ನ ಒಂದು ಯೂಶ್ವಲಿ ಕುಡಿತೀವಿ ಮನೇಲಿ. ಯಾವಾಗಲೂ ಸ್ಟಾಕ್ ಇರುತ್ತೆ, ಯಾಕಂದರೆ ಮನೆ ಹತ್ರನೇ ತೆಂಗಿನ ಮರ ಇದೆ. ಯಾವಾಗ ಬೇಕೋ ಅವಾಗ ಕಿತ್ಕೊತಾ ಇರ್ತೀವಿ, ಫ್ರೆಶ್ಶಾಗಿ ಆರಾಮಾಗಿ ಕುಡಿತಾ ಇರ್ತೀವಿ. ಸೊ ಹಿಂಗೆ ಕೆಚ್ಚಿಟ್ಟಿದ್ರು ನಮ್ಮ ಮನೇಲಿ. ಸೊ ಹಂಗೆ ನಾನೇ ಎಲ್ಲ ಅದನ್ನು ಮೇಲ್ಗಡೆದೆಲ್ಲ ಎತ್ಕೊಂಡು ಕುಡಿತಾಯಿದ್ದೆ. ಸೊ ಒಂಥರ ಸಖತ್ ರಿಫ್ರೆಶ್ ಅನಿಸುತ್ತೆ.
ಸೊ ಇವಾಗ ನಾನು ನಮ್ಮ ಮನೆಯವರು ಪಾಟ್ಸ್ಗೆಲ್ಲನ ಬೇರೆ ಮಣ್ಣು ಹಾಕಿ ಹೊಸ ಗಿಡಗಳನ್ನ ಇಡೋಣ ಅಂತೇಳಿ ಎಲ್ಲ ಇದು ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರದ್ದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಇದರಲ್ಲಿ, ಅವ್ರಿಗೂ ತುಂಬ ಇಷ್ಟ ಪ್ಲಾಂಟೇಶನ್ಸ್ ಅಂದರೆ. ಸೊ ಪ್ಲ್ಯಾನ್ಸ್ ಎಲ್ಲ ಪಾಟಲ್ಲಿ ಹಾಕಿದ್ಮೇಲೆ ಯಾಕೋ ಸಿಕ್ಕಾಪಟ್ಟೆ ಪಿಜ್ಜಾ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಆ್ಯಂಡ್ ನಾನು ಯೂಶ್ವಲಿ ಏನು ಗೊತ್ತಾ, ಬಟ್ಟೆ ಎಲ್ಲ ವಾಶ್ ಮಾಡಬೇಕಂತಂದರೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಎಸ್ಪೆಷಲಿ ನಮ್ಮ ಮನೆಯವ್ರದ್ದು ಪಾಪದಂತೂ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದೇ ಇಲ್ಲ, ಕೈಯಲ್ಲೇ ವಾಶ್ ಮಾಡಾಕ್ತೀನಿ ನಾನು, ಬಟ್ಟೆ ಹಾಳಾಗೋಗುತ್ತೆ ಅಂತೇಳಿ. ಸೊ ಹಂಗೆ ಅವರು ಎಲ್ಲೋ ಆಚೆ ಹೋಗಿದ್ರು, ಬಂದಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು. ಸೊ ಬಟ್ಟೆ ಎಲ್ಲ ಜಾಲಿಸಿ ಆರಾಮಾಗಿ ಕೈಯಲ್ಲೆಲ್ಲ ವಾಶ್ ಮಾಡಿ ಜಾಲಿಸ್ಬಿಟ್ಟು ಹಾರಾಕ್ತಿದ್ದೆ.
ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಆಚೆ ಕಾಂಪೌಂಡಲ್ಲಿ ಸ್ವಲ್ಪ ನೆಲ ಎಲ್ಲ ಗಲೀಜಾಗಿತ್ತು. ಸೊ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ನನಗೆ ಪರ್ಸನಲ್ ಮೆಸೇಜ್ ಮಾಡಿದರು. ಸೊ ಕೆಲವೊಬ್ಬರು ವಾಯ್ಸ್ ಓವರ್ ಕೊಡಿ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಈ ಸರಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೋ ಇಲ್ಲ ಹಾಗೆ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕಂತ ಇದ್ರೂ ಹೇಳಿ, ಇಂಪ್ರೂವ್ ಮಾಡ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.